ಕಬಡ್ಡಿ. ಇದೀಗ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ HMT ಕಾಲೋನಿ ಬಾಯ್ಸ್ ಬೆಂಗಳೂರು ತಂಡದ ಕಿರಣ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಅನುಭವ ಇದೆ. ಎರಡು ತಂಡಗಳು ಕಳೆದ ಬಾರಿ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ರು. ಈ ಬಾರಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲೇ ಮುಖಾಮುಖಿಯಾಗಿದ್ದಾರೆ. ದಾಳಿಯಲ್ಲಿ ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ದಾಳಿಗಾರ ಕೃಪಾ ಸಾಗರ್. ಈಗಾಗಲೇ ಬೆಣ್ಣೆನಗರಿ ದಾವಣಗೆರೆ ಜಿಲ್ಲಾ ತಂಡ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದೆ. ದಯವಿಟ್ಟು ಇಲ್ಲಿ ಗ್ರೌಂಡ್ ಒಳಗಡೆ ನಿಂತ್ಕೊಳ್ಬಾರ್ದು. ದಯವಿಟ್ಟು ಒಂದು ವೇದಿಕೆಗೆ ಬನ್ನಿ, ಇಲ್ಲ ಗ್ಯಾಲರಿಗೆ ಬನ್ನಿ, ಇಲ್ಲ ಆಟ ಆಡಂಗಿದ್ರೆ ಗ್ರೌಂಡ್ ಒಳಗಡೆ ಬಂದ್ಬಿಡಿ. ದಾಳಿಯಲ್ಲಿ ಯಶವಂತ ಅದ್ಭುತವಾದಂಥ ದಾಳಿ. ರಥಕ್ಕಿಲ್ಲಿ ಡ್ಯಾಶ್ ಹೊಡೆದಕ್ಕೆ ಮುಂದಾದ್ರು. ಲಾಬಿಯನ್ನು ಬಳಸ್ಕೊಳ್ತಾ ಕ್ವಿಕ್ ಆಗಿ ಮಿಡ್ ಲೈನ್ ಅನ್ನು ಕ್ರಾಸ್ ಮಾಡಿದಾನೆ. ಚಿನ್ನದ ನಾಡು ಕೋಲಾರ್. ಬನ್ನಿ ಬೇಗ. ಮುಂದಿನ ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಮೈಸೂರು, ಶ್ರೀ ಚಾಮುಂಡೇಶ್ವರಿ ಮೈಸೂರು. ಪ್ಲೀಸ್ ಗೆಟ್ ರೆಡಿ. ದಾಳಿಯಲ್ಲಿ ಅಭಿ ಹಲೋ ಗುರುಬಲ್ ನೋಡಿ. ನಿಂತಿರೋರು ಎಲ್ಲರೂ ಗಮನಿಸಿ. ಗ್ಯಾಲರಿ ಇರೋರು ಅವ್ರ ಮನ್ಸಲ್ಲೆಲ್ಲ ಓಪನ್ ಆಗಿ ಬೈಕೊಂತ ಇದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇಡ ಬೇಡ, ಅಷ್ಟು ರೊಚ್ಚಿಗೆಳೋದು ಬೇಡ. ದಯವಿಟ್ಟು ಯಜಮಾನ್ರು ಸಹಕರಿಸಿ. ನೋಡಿ, ಹಳೆ ಹುಲಿ ಆದ್ರೂ ಎಷ್ಟು ಪೌರುಷ ಅವರಲ್ಲಿದೆ. ದಯವಿಟ್ಟು ನೋಡಿ, ಇಲ್ಲಿ ನಿಂತಿರೋರು ಗ್ಯಾಲರಿ ಇರೋರು ಮನ್ಸಲ್ಲಿ ಬೈಕೊಂತಲ್ಲ, ಓಪನ್ ಆಗಿ ಬೈಕೊಂತ ಇದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಂತಿರೋರು ದಯವಿಟ್ಟು ಕುತ್ಕೊಳ್ಳಿ. ಯಾಕೆ ಸುಮ್ಮನೆ ಅವ್ರ ಹತ್ರ ಬಯಸ್ಕೊಂತೀರಾ? ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ಎಲ್ಲರೂ ಮ್ಯಾಚ್ ನೋಡ್ಲಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ನಾವೆಷ್ಟು ಹೇಳಿದ್ರು ಅಷ್ಟೇ ಯಜಮಾನ್ರೆ. ಬೋರ್ಗಳ ಮೇಲೆ ಮಳೆ ಸುರಿದಂಗೆ ಆಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ನಿಮ್ಗೆ ಬಿಡ್ತದ ಗುಂಡು. ಬೇಡ, ದಯವಿಟ್ಟು ರೊಚ್ಚಿಗೆ ಹೇಳ್ಬಾರ್ದು. ನೋಡಿ, ಅಲ್ಲಿ ನಿಂತಿರೋರು ದಯವಿಟ್ಟು ಅಣ್ಣ ಕುತ್ಕೊಳ್ರಿ. ಯಜಮಾನ್ರು ತುಂಬಾ ರೊಚ್ಚಿಗೆದಾರೆ. ದಯವಿಟ್ಟು ಅಣ್ಣ ನಿಮ್ಗೆ ಹೇಳೋದು, ನಾನು ಒಂದ್ಸತಿ ಅನೌನ್ಸ್ ಮಾಡಿದ್ದೇನೆ, ನಿಂತ್ರೆ ನೀವೇ ನೆಕ್ಸ್ಟ್ ನೋಡ್ಕೊಳ್ಳಿ. ಬೇಡ ಬೇಡ. ಒಂದು ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮ. ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ 3 ದಿನಗಳ ಕಾಲ ವಿಶೇಷವಾಗಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವಿತರಣೆ ಜೊತೆಯಲ್ಲಿ ಕ್ರೀಡಾ ಹಬ್ಬ ಗೋಡೆಕೆರೆಯಲ್ಲಿ ಸತತವಾಗಿ 49 ವರ್ಷಗಳ ಕಾಲ ಸುದೀರ್ಘವಾಗಿ ನಡ್ಕೊಂಡು ಬಂದಿದೆ. ಜಸ್ಟ್ ಮಿಸ್ ಆಯ್ತು ಪವನ್. ಈ ಪಂದ್ಯದಲ್ಲಿ ಇನ್ನೊಂದು ಬಂಪರ್ ಬಹುಮಾನ ಇದೆ. ಯಾರು 4 ಅಂಕವನ್ನು ಪಡ್ಕೊಳ್ತಾರೋ ಅವರಿಗೆ HKS ಗ್ರೂಪ್ ಪುನೀತ್ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ ಇದೆ. ಎಸ್ತ್ರಿ ವಾರಿಯರ್ ಸಿದ್ಧಾರ್ಥಣ್ಣ ಅವ್ರ ಕಡೆಯಿಂದ ಸೂಪರ್ ಹಿಟ್ ಮಾಡಿದ್ರೆ 1,000 ರೂಪಾಯಿ ಬಹುಮಾನ. ಹಾಗೆ HKS ಗ್ರೂಪ್ ಪುನೀತ್ ಅವ್ರ ಕಡೆಯಿಂದ 1,000 ರೂಪಾಯಿ ಬಹುಮಾನ. ಕೋಲಾರ ಟೀಮ್ ಇಲ್ವಾ? ಕೋಲಾರ ಚಿನ್ನದ ನಾಡು ಕೋಲಾರ. ಸರ್ ಸ್ಕೋರ್ ಹೇಳಿ. 5-2 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಕೋಲಾರ ತಂಡ ಆದಷ್ಟು ಬೇಗ ಆಗಮಿಸಿ. ಈ ಬಾರಿ ಚೇತನ್ ಪರ್ಶೂಟ್ಗೆ ಅತ್ಯಂತ ಕ್ವಿಕ್ ಆಗಿ ಮುಂದಾದರು. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ
ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 4 ಆಟಕ್ಕೆ ನಡುವೆ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಗೊಂದಲ ಇದ್ರೂ ಸಹ ಯಾವುದೇ ಅಂಕವನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ HMT ಕಾಲೋನಿ ಬಾಯ್ಸ್. ದಯವಿಟ್ಟು ನಿಮ್ಗೆ ಅವಾಗ್ಲಿಂದ ಹೇಳ್ತೇವೆ, ನಿಂತ್ಕೊಳ್ಬೇಡಿ, ಅಲ್ಲಿ ಗ್ಯಾಲರಿಯಲ್ಲಿ ಕೂತಿರೋ ಮ್ಯಾಚ್ ಕಾಣಿಸಲ್ಲ ಅಂತ. ಅಲ್ಲೋ ಅದಲ್ಲದೆ ಸೌಂಡ್ ಸಿಸ್ಟಮ್ನ ಬಾಕ್ಸ್ ಜೊತೆಲಿ ಎಲೆಕ್ಟ್ರಿಕ್ ವೈರ್ ಕೂಡ ಇದೆ. ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಆರಕ್ಷಕರೇ ಒಂದ್ ಸ್ವಲ್ಪ ನೋಡ್ಬೇಕು ಇಲ್ಲಿ. ಆಟಗಾರ ನಿಮ್ಮಲ್ಲಿ ವಾದ ವಿವಾದಕ್ಕಿಲ್ಲ ಅವಕಾಶ ಇಲ್ಲ. ತೀರ್ಪುಗಾರಿದ್ರೆ ದಯವಿಟ್ಟು ಸಹಕರಿಸಿ. ಕೋಲಾರ ತಂಡ ಚಿನ್ನದ ನಾಡು ಕೋಲಾರ ನೋಡಿ, ನೀವೆಲ್ಲ ಅಡ್ಡ ನಿಂತಿರೋದಕ್ಕೆ ಕೋಲಾರ ತಂಡದ ಆಟಗಾರ ಒಳಗಡೆ ಬರೋದಕ್ಕೆ ಆಗ್ತಾ ಇಲ್ವಂತೆ. ಗ್ಯಾಲರಿಗೆ ಬನ್ನಿ ಸರ್. ಕೋಲಾರ ಬನ್ನಿ ಬೇಗ, ಚಿನ್ನದ ನಾಡು ಕೋಲಾರ. ಕೋಲಾರ ಜಿಲ್ಲಾ ತಂಡ ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಿ. ಅಂಕಣ 2ರಲ್ಲಿ ಮುಂದಿನ ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಅದಾದ ನಂತರದ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಕೆಂಪಂಬ ತಿಪ್ಟೂರು ಎ ವಿರುದ್ಧ ನೊಳಂಬ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ. ಎಕ್ಸಲ್ ಅಂದ್ರೆ ಹೇಳ್ಬೇಕು, ಮತ್ತೆ ನಿಂತ್ಕೊಳ್ಬೇಡಿ ಅಂತ. ನೀವೇ ಅಣ್ಣ ಇಲ್ಲಿ ಯಾರು ನಿಂತ್ಕೊಳ್ಬಾರ್ದು ದಯವಿಟ್ಟು. ರೈಟ್ ಟು ಟೈ. ನಾಲ್ಕು ಆಟಕ್ಕೆ ನಡುವೆ ಈ ಬಾರಿ ಒಬ್ಬ ಡಿಫೆಂಡರ್ ಸೆಲ್ಫ್ ಔಟ್ ಆದ್ರು. ಒಂದು ಟಚ್ ಪಾಯಿಂಟ್ ನೊಂದಿಗೆ 2 ಅಂಕದ ಸೇರ್ಪಡೆ ಆಗ್ತದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಕ್ಕೆ. ಕೋಲಾರ ನಿಮ್ಮ ಎದುರಲ್ಲಿ ದಾವಣಗೆರೆ ತಂಡ ಆಗಮಿಸಿ ಸಾಕಷ್ಟು ಸಮಯ ಆಗಿದೆ. ಥರ್ಡ್ ರೈಟ್ ನೋಡಿ, ಅಲ್ಲಿ ಸ್ಟೇಜ್ ಮೇಲೆ ನಿಂತಿರುವಂತ ಪ್ರೇಕ್ಷಕರ ಗಮನಕ್ಕೆ, ಅಲ್ಲಿ ಟ್ರೋಫಿಗಳೆಲ್ಲ ಇದೆ. ನೀವು ಆ ಥರ ಟ್ರೋಫಿ ಹತ್ರ ಎಲ್ಲ ನಿಂತ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ದಯವಿಟ್ಟು ವೇದಿಕೆ ಮೇಲೆ ನಿಂತಿರೋರು ಸಹ ದಯವಿಟ್ಟು ಸಹಕರಿಸಿ. ಈ ಸಲ ಕಪ್ ನಿಮ್ದೆ. ಚೇತನ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್ ನೊಂದಿಗೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಕ್ಕೆ ಬಂದಂಕ ಸೇರ್ಪಡೆ ಆಗಿದೆ. ಈ ಬಾರಿ HMT ಕಾಲಿಂಗ್ ಬಾಯ್ಸ್ ತಂಡದೊಬ್ಬ ಯುವ ದಾಳಿಗಾರ ಯಶವಂತ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಈ ಬಾರಿ ರಂಗ ಉತ್ತಮವಾದಂತಹ ಒಂದು ಟ್ಯಾಕಲ್. ದಯವಿಟ್ಟು ಅಲ್ಲಿ ವೈಟ್ ಜಾಕೆಟ್ ನಿಮ್ಗೆ ಅವ್ರ ಯಜಮಾನ್ರೆಲ್ಲ ಮ್ಯಾಚ್ ನೋಡ್ತಾ ಇದ್ರು. ಪಾಪ ನಿದ್ದೆ ಮಾಡೋ ಟೈಮಲ್ಲಿ ನಮ್ಮ ಗೋಡೆಕೆರೆ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯ ವೀಕ್ಷಣೆಗೆ ಹಿರಿಯರು ಎಲ್ಲರೂ ಆಗಮಿಸಿದ್ರು. ಅವರಿಗೆ ಮ್ಯಾಚ್ ನೋಡೋದಕ್ಕೆ ನೀವು ಕಿರಿಯರಾಗಿ ಅವಕಾಶ ಮಾಡಿಕೊಡ್ಬೇಕು.
ಕೋಲಾರ ಟೀಮ್ ಇಲ್ವಾ? ಕೋಲಾರ ನೋಡಿ, ಒಂದು ಕೊನೆ 2 ನಿಮಿಷ ಕಾಲಾವಕಾಶ ನೀಡ್ತದೆ. ಕೋಲಾರ ತಂಡ ಬಂದಿಲ್ಲ ಅಂತಂದ್ರೆ ವಾಕರ್ ನೀಡಬೇಕಾಗತ್ತೆ. ಕೋಲಾರ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. ಈ ಒಂದು ಕಾರ್ಯಕ್ರಮಕ್ಕೆ SRV ಸೆಂಟ್ರಿಂಗ್ ವರ್ಕ್ಸ್ ಗೋಡಕೆರೆ ಇದರ ಮಾಲೀಕರಾಗಿರುವಂತಹ ಶ್ರೀಯುತ ರೇಣುಕಾ ಪ್ರಸಾದ್ ಅವರು ಆಗಮಿಸಿದರೆ ಅವರಿಗೂ ಸಹ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡಕೆರೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. Sporting 3 in favor of Amber Sports Club. ಕೋಲಾರ ತಂಡ ಆದಷ್ಟು ಬೇಗ ಬನ್ನಿ. ಹದಿನಾಲ್ಕು 3 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ 14-3 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ನಮ್ಮ ಆಯೋಜಕರು ಅಥವಾ ಯಾರಾದ್ರೂ ಪದಾಧಿಕಾರಿಗಳಿದ್ರೆ ನೋಡಿ, ಕೋಲಾರ ತಂಡ ಇದೆಯಲ್ಲ ಅಂತೇಳಿ ಒಂದು ಸ್ವಲ್ಪ ಖಾತ್ರಿ ಪಡಿಸಬೇಕು. ಇಲ್ಲ ಅಂತಂದ್ರೆ ವಾಕರ್ ನೀಡೋಣ. ನೆಕ್ಸ್ಟ್ ಮ್ಯಾಚ್ಗೆ ಆಲ್ರೆಡಿ ರೆಡಿ ಇದ್ದಾರೆ. ಕೋಲಾರ ಟೀಮ್ ಇಲ್ವಾ? ತೀರ್ಪುಗಾರರು ಅಲ್ಲಿ 30 ಸೆಕೆಂಡ್ ಟೈಮ್ ನೋಡ್ಕೊಂಡ್ಬಿಡಿ. 1 ನಿಮಿಷ ಬಂದಿಲ್ಲ ಅಂತಂದ್ರೆ ವಾಕರ್ ನೀಡಿ ದಾವಣಗೆರೆ ತಂಡಕ್ಕೆ ವಿಜಯಶಾಲಿಂದ ಘೋಷಿಸಿ. ಕೋಲಾರ ಇಲ್ಲ ಅಲ್ವಾ? ಕೋಲಾರ ಇಲ್ವಾ? ಕೋಲಾರ ಇಲ್ವಾ? ವಾಕರ್ ನೀಡೋದಾ? ಪ್ರೇಕ್ಷಕರು ಹೇಳಿ, ಏನ್ ಮಾಡುವ? ನೀವೇ ಹೇಳಿ. ಯಾಕೆ ಜನರು ಕೋಲಾರದವ್ರು ಇದಾರಂತೆ, ಯಾರೋ ಒಬ್ಬರು ಕಾಣಿಸ್ಕೊಳ್ತಾ ಇದ್ರೆ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಚೇತನ್ ಅದು ಕಿಕ್ ಮುಖೇನ ಒಂದಂಕದಲ್ಲಿ ಪಡ್ಕೊಳ್ತಾ ಇದ್ದಾನೆ. HMT ಕಲ್ಲು ಬಾಯ್ಸ್ ತಂಡದ ಒಬ್ಬ 20 ಹಾಡಿಗಾರ ಸಾಕಷ್ಟು ವೇಗದ ದಾಳಿ. ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಂಡಿದೆ. ಬಾರಿ ಚೇತನ್ ನಾಯ್ಕ ರೈಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಬ್ಲಾಕ್. ಕೋಲಾರ ಇಲ್ಲವಂತ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ದಯವಿಟ್ಟು ಒಮ್ಮೆ ಆಗಮಿಸಬೇಕು. ಪ್ರೇಕ್ಷಕರು ಆಲ್ರೆಡಿ ಗ್ರೌಂಡಿಗೆ ಎಂಟ್ರಿ ಕೊಟ್ಟಾಗಿದೆ. ದಯವಿಟ್ಟು ನಮ್ಮ ಆರಕ್ಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ, ಈ ಮ್ಯಾಟ್ ಮೇಲೆ ಕೂತಿರೋರನ್ನ ಒಂದ್ ಸ್ವಲ್ಪ ಹಿಂದಕ್ಕೆ. ಆಯೋಜಕರ ಗಮನಕ್ಕೆ
ಎಲ್ಲರೂ ಮ್ಯಾಚ್ ನೋಡ್ಲಿ ಅಂತ ಹೇಳಿ ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಮಾಡಿದೀವಿ, ಆದ್ರೂ ಗ್ರೌಂಡ್ ಆಡಕ್ಕೆ ಬರ್ತಾರೆ. ಸರ್ ಎಲ್ರೂ ಕಳಿಸ್ಬಿಡಿ, ಮತ್ತೆ ಬರ್ತಾರೆ. ದಯವಿಟ್ಟು ಗ್ಯಾಲರಿ ಕಳಿಸ್ಬಿಡಿ ಎಲ್ರು. ಇಲ್ಲ ಅಂತಂದ್ರೆ ಗ್ರೌಂಡ್ ಒಳಗಡೆ ಇರೋರ ಹತ್ರ 500 ರೂಪಾಯಿ ಇಸ್ಕೊಳ್ಳಿ. ಟಿಕೆಟ್ ಮಾಡ್ಬಿಡೋಣ ಗ್ರೌಂಡ್ ಒಳಗಡೆ ಇರೋರ ಹತ್ರ. ಗ್ಯಾಲರಿಯಲ್ಲಿ ಕೂತವ್ರು ನಮಗೆ ಬೈತಾ ಇದಾರೆ. ಗ್ಯಾಲರಿಯಲ್ಲಿ ಕೂತಿರೋರು ಬೈತಾ ಇದ್ರು, ಅರ್ಥ ಮಾಡ್ಕೊಳ್ರ ದಯವಿಟ್ಟು. HMP ಕಾಲನಿ ಬಾಯ್ಸ್ ತಂಡ ಯಶವಂತ ವೇಗದ ಧಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಮುಂದಿನ ಪಂದ್ಯಕ್ಕಾಗಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಧಾಳಿಯಲ್ಲಿ ದಿಲೀಪ್, ಮಾದ ಅತ್ಯುತ್ತಮವಾದಂತಹ ಸೈಡ್ ಜಂಪ್ ನೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಪವನ ಉತ್ತಮವಾದಂತಹ ದಾಳಿ. HMT ಕಾಲನಿ ಬಾಯ್ಸ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಸಮೃದ್ಧ ಸ್ಪೋರ್ಟ್ಸ್ ಕ್ಲಬ್ ತಂಡದ ದಿಲೀಪ್ 7 ಆಟಕ್ಕೆ ನಡುವೆ ಅದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಯಶವಂತ 5 ಆಟಕ್ಕೆ ನಡುವೆ ಭಾರಿ ಋತಿಕರಿಂದ ಉತ್ತಮವಾದಂತಹ ಟ್ಯಾಕಲ್. ಫಸ್ಟ್ ಖೇಲೋಣಿಯ ಬೀಚ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಋತಿಕ್ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಎರಡು ತಂಡದ ಆಟಗಾರರು ದಯವಿಟ್ಟು ಲೈನಪ್ ಮಾಡಿ ಅಂಕಣ 1ರಲ್ಲಿ ತಂಡಗಳ ಅದು ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಕಲ್ಲೇಶ್ ಅವರು ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷ ಸಂಘ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೆ ಶ್ರೀಯುತ ಎಂ ಜಗದೀಶ್ ಅವರು ಮಾಜಿ
ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಗೋಡೆಕೆರೆ ಹಾಗೆ ಶ್ರೀಯುತ ವಿಜಯಣ್ಣ ಗೋಡೆಕೆರೆರವರು ತಂಡಗಳನ್ನು ಪರಿಚಯ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾವೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಎರಡರಲ್ಲಿ HMP ಕಾಲಿ ಬಾಯ್ಸ್ ವಿರುದ್ಧ ಅಂಬಿ ಸ್ಪೋರ್ಟ್ಸ್ ಕ್ಲಬ್ ಸುಪಡಿಕಲ್ ಆಗಿರುವ ಸಂದರ್ಭ. ಈ ಬಾರಿ ಕಿರಣ್ ಹಾಗೂ ಸಾತ್ಕರಿಂದ ಅತ್ಯುತ್ತಮವಾದಂತಹ ಟ್ಯಾಕಲ್. ನೋಡಲ್ಲಿ ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ತೀರ್ಪುಗಾರರ ದಯವಿಟ್ಟು ಸಹಕರಿಸಿ. ಯಶವಂತ್ ನಿರಂತರವಾಗಿ ತಂಡಕ್ಕೆ ದಾಳಿಯ ಮೂಲಕ ಅಂಕವನ್ನು ಲೆಕ್ಕಲಾಗ್ತಾ ಇದ್ದಾನೆ. ದಾಳಿಯಲ್ಲಿ ಅಭಿ ಅಂಬಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ದಾಳಿಗಾರ. ಈ ಬಾರಿ ಚಿರಾಗ್ರವರಿಂದ ಬ್ಲಾಕ್ ಬಂತು, ಆದ್ರೆ ಉತ್ತಮವಾದಂತಹ ಎಸ್ಕೇಪ್. As captain, last 3 minutes to go.
ಪೂರಕ ಪರೀಕ್ಷೆ. ಹಲೋ, ದಯವಿಟ್ಟು ಅಂಕಣದ ಒಳಭಾಗದಲ್ಲಿ ಆಟಗಾರರು ತೀರ್ಪುಗಾರರನ್ನು ಹೊರತುಪಡಿಸಿ ಇನ್ನುಳಿದಂತ ಎಲ್ಲ ನಮ್ಮ ಪ್ರೇಕ್ಷಕರು ದಯವಿಟ್ಟು ಸಹಕರಿಸಿ. ಪಂದ್ಯ ಆರಂಭ ಆಗುತ್ತೆ. ದಯವಿಟ್ಟು ಈಗಾಗಲೇ ನಮ್ಮ ಪೊಲೀಸ್ ಪ್ರಕಟಣೆ ನೀಡಿರುತ್ತಾರೆ. ದಯವಿಟ್ಟು ಗ್ರೌಂಡ್ ಒಳಗಡೆ ಯಾರು ಸಹ ಬರೋದು ಬೇಡ, ದಯವಿಟ್ಟು ಸಹಕರಿಸಿ.